ಮಿಡ್ 90s ಅಲ್ಲಿ ಮತ್ತೆ ಲೇಟ್ 90s ಅಲ್ಲಿ ಹುಟ್ಟಿದವರೆಲ್ಲ ಪೂರ್ತಿಯಾಗಿ ಫಾಲೋ ಮಾಡಿದಂತ ಮೊದಲ ಸೂಪರ್ ಸ್ಟಾರ್ ಕ್ರಿಕೆಟಿಂಗ್ ಕರಿಯರ್ ಅಂದ್ರೆ ಅದು MS ಧೋನಿದೇನೆ. ದೇವ್ರು ಇವ್ರನ್ನ ಸೃಷ್ಟಿ ಮಾಡ್ಬೇಕಾರೆ ನಮ್ರತೆ, ವಿನಯ, ಶಿಸ್ತು, ಸಹನೆ ಇವನ್ನೆಲ್ಲ ಸ್ವಲ್ಪ ಜಾಸ್ತಿನೇ ಹಾಕಿ ಕಳ್ಸಿದ್ದಾರೆ ಅಂತ ಕಾಣುತ್ತೆ. ಮಾತ್ ಕಮ್ಮಿ ಕೆಲಸ ಜಾಸ್ತಿ ಅನ್ನೋದಕ್ಕೆ ನಡೆದಾಡೋ ಉದಾಹರಣೆ. ಚಂಡಮಾರುತದಲ್ಲೂ ತಾಳ್ಮೆಯಿಂದ ಹೆಂಗಿರ್ಬೇಕು ಅಂತ ಕಲ್ಸ್ಕೊಟ್ಟಂತ ಕೂಲ್ ಮನುಷ್ಯ. ಆ ಉದ್ದ ಕೂದಲು ಬಿಟ್ಕೊಂಡು ಗ್ಲೌ ಸ್ಟ್ರಾಪ್ ನ ಪದೇ ಪದೇ ತೆಗೆದು ಹಾಕಿ ಮಾಡ್ಕೊಂಡು ಹೆಬ್ಬೆಳ್ಳಲ್ಲಿ ಮೂಗ್ನ ಸವರ್ಕೊಂಡು ಸ್ಲೀವ್ಸ್ ನ ಮೇಲೆತ್ಕೊಂಡು ಅಲಕ್ಷ್ಯವಾಗಿ ದೂರ ಸಿಕ್ಸಸ್ ಹೊಡಿತಾ ಇದ್ರೆ ಆಹಾ, ಅದನ್ನ ನೋಡೋ ಮಜಾನೇ ಬೇರೆ. ಒಂದ್ ಟೈಮಲ್ಲಿ ಇಂಡಿಯಾದವರು ಪಾಕಿಸ್ತಾನದವರು ಒಪ್ಪುವಂತ ಏಕೈಕ ವಿಷಯ ಅಂತ ಅಂದ್ರೆ ಅದು ಧೋನಿ ಅವ್ರ ಹೇರ್ ಸ್ಟೈಲ್ ಆಗಿತ್ತು, ಉದ್ದ ಕೂದಲಿದ್ದಾಗ. ಅವಾಗಿನ ಪಾಕಿಸ್ತಾನ ಪ್ರೆಸಿಡೆಂಟ್ ಪರ್ವೇಜ್ ಮುಷರಫ್ ಅವರು ಅಪ್ಪಿ ತಪ್ಪಿನೂ ನೀವು ಹೇರ್ ಕಟ್ ಬಗ್ಗೆ ಯೋಚನೆ ಮಾಡಬೇಡಿ ಅಂತ ಕೇಳ್ಕೊಂಡಿದ್ರು ಧೋನಿ ಅವ್ರನ್ನ. ಸುಮಾರು 2 ಲಕ್ಷ ಇಂಟರ್ನ್ಯಾಷನಲ್ ಡೆಲಿವರೀಸ್ಗೆ ಕೂತು ಎದ್ದು ಕೀಪಿಂಗ್ ಮಾಡಿದ್ದಾರೆ. ಬ್ಯಾಟರು ಲೇಟ್ ಕಟ್ ಆಡಕ್ ಹೊರಟಾಗ ಒಂದ್ ಕಾಲ್ನ ಮೇಲೆತ್ತದು, ಹಾಫ್ ವಾಲೀಸ್ ನ 2 ಕಾಲನ್ನು ಜೋಡಿಸಿ ತಡೆಯೋದು, ವಿಕೆಟ್ ನ ನೋಡ್ದಲೆ ಬಾಲ್ ನ ಡಿಫ್ಲೆಕ್ಟ್ ಮಾಡ್ತಾ ಸ್ಟಂಪಿಗೆ ಬಡ್ಸೋದು, ಆ ಕಿಲಾಡಿ ಸ್ಟಂಪಿಂಗ್ಸ್ ಗಳು, ಸ್ಟಂಪ್ ಮೈಕ್ ನಲ್ಲಿ ಕೇಳಿಸ್ತಿದ್ದಂತ ಆ ವಾಯ್ಸ್. ಎಷ್ಟು ವರ್ಷ ಆದ್ರೂ ಮರೆಯಕ್ ಚಾನ್ಸೇ ಇಲ್ಲ. ಟ್ರೋಫಿ ಗೆದ್ಮೇಲೆ ಅದನ್ನ ಯಂಗ್ಸ್ಟರ್ಸ್ ಕೈ ಕೊಟ್ಬಿಟ್ಟು ಸೈಲೆಂಟ್ ಆಗಿ ಸೈಡಲ್ಲಿ ನಿಂತ್ಕೋತಿದ್ದು, ಫಿನಿಶ್ ಮಾಡ್ಬೇಕಾದ್ರೆ ಇವರಲ್ಲಿ ಇದ್ದಂತ ತನ್ನಂಬಿಕೆ, ವರ್ಲ್ಡ್ ಕಪ್ ಫೈನಲ್ ನ ಆ ಕೊನೆ ಸಿಕ್ಸರು, ಮತ್ತೆ ಯಾರಿಗೆ ಬೈಕು ಅವಾರ್ಡ್ ಆಗಿ ಸಿಕ್ರು ಒಂದ್ ರೌಂಡ್ ಹೊಡೆದು ಬೀಟ್ಸ್ ಹಾಕಿ ಕಳೆದಂತ ಜಾಲಿ ದಿನಗಳು ನಮ್ಮ ಕೋರ್ ಮೆಮೊರಿನಲ್ಲಿ ಜಾಗ ಪಡ್ಕೊಳ್ಳುತ್ತೆ. ಏನೇ ಹೇಳಿ ಮನುಷ್ಯ ಶುರುವಿಂದನೇ ಡಿಫ್ರೆಂಟ್ ಅಂದ್ರೂ ಸಿಂಪಲ್, ಇವ್ರ ಲೆವೆಲ್ಲೇ ಬೇರೆ. ಹ್ಯಾಪಿ ಬರ್ತ್ಡೇ ಕ್ಯಾಪ್ಟನ್, ಲೀಡರ್, ಲೆಜೆಂಡ್.